ನೋಡಿ, ಸಕ್ಕರೆ ಬೇಕಾದರೆ ಸಕ್ಕರೆ ಹಾಕ್ಕೊಳ್ಬೋದು, ಬೆಲ್ಲ ಬೇಕಾದರೆ ಬೆಲ್ಲ ಹಾಕ್ಕೊಳ್ಬೋದು. ಇಲ್ಲ ನಾವು ಹಂಗೆ ಕುಡಿತೀವಿ ಅಂತ ಹೇಳಿದ್ರೆ ಹಾಗೆ ಕೂಡ ಕುಡಿಬೋದು. ಇದಕ್ಕೆ ಸ್ವಲ್ಪ ಸ್ವೀಟ್ ಹಾಕಿದ್ದಾರೆ ಅಷ್ಟೇ, ಜಾಸ್ತಿ ಹಾಕಿಲ್ಲ. ಆದಷ್ಟು ಸಕ್ಕರೆನ ಕಡಿಮೆ ಮಾಡಿ ಬೆಲ್ಲನ ಬಳಸಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನೋಡಿ, ನಾನು ಅಮ್ಮನ ಮನೆಗೆ ಬಂದಿದ್ದೀನಿ. ಇವಾಗ ತಿಂಡಿ ಮಾಡ್ತಾ ಇದ್ದಾರೆ ಅಮ್ಮ. ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದಾರೆ. ಬನ್ನಿ ಯಾವ ಥರ ಮಾಡ್ತಾ ಇದ್ದಾರೆ ಅಕ್ಕಿ ರೊಟ್ಟಿ ಅಂತೇಳಿ ನಾನು ತೋರಿಸ್ತೀನಿ. ನೋಡಿ, ಅಕ್ಕಿ ರೊಟ್ಟಿನ ತಟ್ತಾ ಇದ್ದಾರೆ. ನೋಡಿ, ಹೆಂಚಿನ ಮೇಲೆ ಹಾಕಿದ್ದಾರೆ ಇವಾಗ ರೊಟ್ಟಿನ. ಇದಕ್ಕೆ ನೀರನ್ನು ಸವರಬೇಕು, ಯಾಕಂದರೆ ಮೇಲ್ಗಡೆ ಹಸಿಟ್ಟಿರುತ್ತಲ್ಲ ಅದನ್ನೆಲ್ಲ ನೀರು ಹಾಕಿ ತೆಕ್ಕೊಳ್ಬೇಕು. ಆವಾಗ ರೊಟ್ಟಿಗಳು ಚೆನ್ನಾಗಿ ಬರುತ್ತೆ. ಎಷ್ಟು ಚೆನ್ನಾಗಿ ತಟ್ಟಿದ್ದಾರೆ ನೋಡಿ ಅಮ್ಮ. ಇವಾಗ ನೋಡಿ, ನೀರು ಹಾಕಿ ಸವರ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ರೊಟ್ಟಿಗಳು, ಒಂದು ಸ್ವಲ್ಪನೂ ಅರ್ದಿಲ್ಲ. ನೋಡಿ, ಸಂಜೆ ತಿಂಡಿಗೆ ರೊಟ್ಟಿ ಎಲ್ಲ ರೆಡಿ ಆಗಿದೆ. ಇದಕ್ಕೆ ಸಾಗು ಮಾಡಿದ್ದಾರೆ, ತೋರಿಸ್ತೀನಿ ಬನ್ನಿ ಏನು ಸಾಗು ಅಂತ ಹೇಳಿ. ನೋಡಿ, ತರಕಾರಿ ಸಾಗು, ಎಲ್ಲ ಥರ ತರಕಾರಿನೂ ಹಾಕಿದ್ದಾರೆ ಅದಕ್ಕೆ. ಹೀರೆಕಾಯಿ, ಆಮೇಲೆ ಇದನ್ನೇನು ಹಾಕಿದ್ದೀರ? ಎಲ್ಲ ಹಾಕಿ ಮಾಡಿರೋಂಥ ತರಕಾರಿ ಸಾಗು ಇದು. ನೋಡಿ, ಚಪಾತಿನೂ ಮಾಡಿದ್ದಾರೆ. ಸ್ವಲ್ಪ ಯಾರಿಗೆ ಚಪಾತಿ ಬೇಕಾದರೂ ಕೂಡ ಇಸ್ಕೊಳ್ಳಿ ಅಂತೇಳಿ ಚಪಾತಿನೂ ಮಾಡಿದ್ದಾರೆ. ತೊವೆ ಮಾಡಿದ್ದಾರೆ ಅಮ್ಮ. ಅದೇ ಥರನೇ ಎರಡೆರಡು ಥರ, ಮೂರು ಥರ ಮಾಡಿರ್ತಾರೆ. ಯಾರ್ಯಾರು ಯಾವುದ್ಯಾವ್ದು ಬೇಕು ಅಂತೇಳಿ. ಇವಳು ನನ್ನ ಮಗಳು ಆರ್ಡ್ರ್ ಮಾಡಿದ್ಲು ಮಧ್ಯಾಹ್ನ, ಚಪಾತಿ ತೊವೆ ಬೇಕು ನನಗೆ ಅಂತ. ಅದಕ್ಕೆ ಚಪಾತಿ ತೊವೆನ ಮಾಡಿದ್ದಾರೆ. ನೋಡಿ, ನಾನು ರೊಟ್ಟಿನ ತಗೊಳ್ತಾ ಇದ್ದೀನಿ ತಿಂಡಿಗೆ. ನೋಡಿ, ಚಪಾತಿ ಇದು ರೊಟ್ಟಿ ಇಟ್ಕೊಂಡಿದ್ದೀನಿ, ಅಕ್ಕಿ ರೊಟ್ಟಿನ. ಅದಕ್ಕೆ ಇವಾಗ ನಾನು ಸಾಗುನ ಹಾಕ್ಕೊಳ್ತೀನಿ. ನೋಡಿ, ಇವಾಗ ತಿಂಡಿ ರೆಡಿ ಆಯಿತು. ಸಂಜೆದು ನಂದು ಡಿನ್ನರ್ ಇದು. ಗುಡ್ ಮಾರ್ನಿಂಗ್, ಶುಭ ಮುಂಜಾನೆ, ಶುಭೋದಯ. ನೋಡಿ, ಇವತ್ತು ಅಮ್ಮನ ಮನೇಲಿ ಈಗ ಬೆಳಗ್ಗೆ ಆಗಿದೆ. ನಾನೆಲ್ಲ ಸ್ನಾನ ಎಲ್ಲ ಮುಗಿಸ್ಕೊಂಡು ಎಲ್ಲ ಬಂದಿದ್ದೀನಿ. ಇವಾಗ ಬಾರ್ಲಿ ನೀರನ್ನು ಕಾಯಿಸ್ತಾರೆ, ಬಾರ್ಲಿ ಹಾಲನ್ನು. ಬನ್ನಿ ಯಾವ ರೀತಿ ಅವ್ರು ಮಾಡ್ತಾರೆ ಅಂತ. ಅದರಿಂದನೇ ನಾನು ಕೂಡ ಕಲ್ತ್ಕೊಂಡಿರೋದು. ನಿಮಗೆಲ್ಲ ತೋರಿಸ್ತೀನಲ್ಲ ಬಾರ್ಲಿದು, ಅವ್ರು ಯಾವ ರೀತಿ ಬಾರ್ಲಿ ಮಾಡ್ತಾರೆ ಅಂಥೇಳಿ ನಾನು ತೋರಿಸ್ತೀನಿ. ನೋಡಿ, ಹಾಲನ್ನ ಕಾಯೋದಕ್ಕೆ ಇಟ್ಕೊಂಡಿದ್ದಾರೆ. ಇವಾಗ ಇಲ್ಲಿ ಬಾರ್ಲಿಗೆ ಅವರು ತುಂಬ ಹೆಲ್ದಿಯಾಗಿ ಮಾಡ್ಕೊಂಡಿದ್ದಾರೆ. ಬಾರ್ಲಿ ಪೌಡರ್ನ, ಹೆಸರುಬೇಳೆ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಪೌಡ್ರು ಮಾಡಿ ಇಟ್ಕೊಂಡಿರೋಂಥದ್ದು. ಬೆಳಿಗ್ಗೆ ಹೊತ್ತು ಇದು ಒಂದು ಗ್ಲಾಸ್ ಕುಡಿದ್ಬಿಟ್ರೆ ಹೊಟ್ಟೆ ತುಂಬ್ಕೊಳಂಗಾಗುತ್ತೆ ತಿಂಡಿವರೆಗೂ. ಅಷ್ಟೇ ಅಲ್ಲ, ಇದು ತುಂಬ ಹೆಲ್ದಿ ಕೂಡ, ತಂಪು ಮತ್ತು ಶಕ್ತಿ ಕೊಡುತ್ತೆ. ಇಡೀ ದಿನ ಚೈತನ್ಯದಿಂದ ಇರೋ ಹಂಗೆ ಮಾಡುತ್ತೆ. ಆ ರೀತಿ ಇದು ಬಾರ್ಲಿ ವಾಟರು. ಅದಕ್ಕೆ ಈ ರೀತಿ ಮಾಡಿ ಎಲ್ಲರೂ ಕುಡೀರಿ. ನಾನು ತೋರಿಸಿದ್ದೀನಿ. ನಾನು ಇಷ್ಟೊಂದೆಲ್ಲ ಹಾಕಿಲ್ಲ, ಈ ಥರದನ್ನು ಕೂಡ ಒಂದು ಸಲ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ, ಈ ಥರ ಎಲ್ಲ ಕಲಿಸ್ಕೋಬೇಕು. ನಮ್ಮ ಮನೆಗಳಲ್ಲಿ ಬೆಳಗ್ಗಿನ ಒಂದು ಕಾಫಿ ಟೀ ಎಲ್ಲ ಏನೂ ಇರಲ್ಲ. ಬೆಳಗ್ಗೆ ಹೊತ್ತು ಕುಡಿಯೋದಕ್ಕೆ ಅಂದರೆ ಬಾರ್ಲಿನೇ ಇರುತ್ತೆ. ಹಾರ್ಲಿಕ್ಸ್ ಎಲ್ಲ ಕೊಡ್ತೀವಲ್ಲ ಮಕ್ಕಳಿಗೆ, ಆ ಥರ ಟೇಸ್ಟ್ ಇರುತ್ತೆ ಇದು. ಈ ಥರ ಕಲಿಸ್ಕೊಂಡು ಹಾಲಿಗೆ ಹಾಕ್ತಾರೆ ಈಗ. ನೋಡಿ, ಸಕ್ಕರೆ ಬೇಕಾದರೆ ಸಕ್ಕರೆ ಹಾಕ್ಕೊಳ್ಬೋದು, ಬೆಲ್ಲ ಬೇಕಾದರೆ ಬೆಲ್ಲ ಹಾಕ್ಕೊಳ್ಬೋದು. ಇಲ್ಲ ನಾವು ಹಂಗೆ ಕುಡಿತೀವಿ ಅಂತ ಹೇಳಿದ್ರೆ ಹಾಗೆ ಕೂಡ ಕುಡಿಬೋದು. ಇದಕ್ಕೆ ಸ್ವಲ್ಪ ಸ್ವೀಟ್ ಹಾಕಿದ್ದಾರೆ ಅಷ್ಟೇ, ಜಾಸ್ತಿ ಹಾಕಿಲ್ಲ.
ಆದಷ್ಟು ಸಕ್ಕರೆನ ಕಡಿಮೆ ಮಾಡಿ ಬೆಲ್ಲನ ಬಳಸಿ. ನೋಡಿ ಇವಾಗ ರೆಡಿ ಆಯಿತು ಬಾರ್ಲಿ ಹಾಲು. ಇದು ಹೆಲ್ದಿ ಡ್ರಿಂಕ್ಸು. ನೋಡಿ ಹೂವು ಕೂಡ ಇಲ್ಲಿದೆ ತೋಟದ್ದು. ಎಲ್ಲ ತೊಗೊಂಡು ಬಂದು ಇಟ್ಟಿದ್ದಾರೆ ಇವಾಗ ಪೂಜೆಗೆ. ಎಷ್ಟು ಚೆನ್ನಾಗಿದೆ ನೋಡಿ ದಾಸವಾಳ, ಎಷ್ಟು ಸುತ್ತಿದೆ ನೋಡಿ ಒಳಗಡೆ. ಒಳ್ಳೆ ಗುಲಾಬಿ ಹೂವು ಇದ್ದಂಗಿದೆ. ನನಗಂತೂ ತುಂಬ ಇಷ್ಟ ಈ ಥರ ಕಲರ್ ಹೂವು ಅಂತ ಅಂದರೆ. ನೋಡಿ ಇಲ್ಲೂ ಅಷ್ಟೇ ಈ ಬಿಳಿ ಹೂವುಗಳೆಲ್ಲ ಬಿಟ್ಟಿದೆ. ಇದೊಂಥರ ಜಾಜಿ ಹೂವು ಬರುತ್ತಲ್ಲ ಆ ಥರ ಇದೆ ನೋಡಿ ಒಳಗಡೆ. ಇದು ಕೂಡ ಎಲ್ಲ ಪೂಜೆಗೆ ಬಳಸ್ಕೊತಾರೆ ಅಮ್ಮ. ನೋಡಿ ಮನೆಯಲ್ಲಿ ಜಾಗ ಇತ್ತು ಅಂತ ಹೇಳಿ ಗಿಡಗಳನ್ನ ಹಾಕ್ಕೊಂಡ್ರೆ ದೇವರ ಪೂಜೆಗೆ ಹೂವು ಸಿಗುತ್ತಲ್ಲ, ಅದೇ ಒಂದು ರೀತಿ ಸಂತೋಷ ಸಿಗುತ್ತೆ ಅದರಲ್ಲಿ. ನೋಡಿ ಜಾಜಿ ಹೂವು ಇದ್ದಂಗಿದೆ. ನನಗೂ ಗೊತ್ತಿಲ್ಲ ಇದೇನು ಹೂವು ಅಂತೇಳಿ. ನೋಡಿ ಆಲೂಗಡ್ಡೆ ಪಲ್ಯ ರೆಡಿಯಾಗಿದೆ. ಬೆಳಗ್ಗೆನ ತಿಂಡಿಗೆ ದೋಸೆ. ಇವತ್ತು ದೋಸೆನ ರೆಡಿ ಮಾಡಿ ಇಟ್ಟಿದ್ದಾರೆ ನೋಡಿ. ಚಟ್ನಿ ಕೂಡ ರೆಡಿಯಾಗಿದೆ. ದೋಸೆ ಮಾಡ್ತಾ ಇದ್ದಾರೆ ಇವಾಗ. ದೋಸೆ ಎಷ್ಟು ಚೆನ್ನಾಗಿ ಕಲರಾಗಿ ಬಂದಿದೆ ನೋಡಿ. ನೇರಳೆ ಮರ ಎಷ್ಟು ಚೆನ್ನಾಗಿ ಹಣ್ಣು ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ ಆಗಲೇ. ಇನ್ನೂ ಬಹಳಷ್ಟು ಕಾಯಿಗಳೆಲ್ಲ ಹಾಗೆ ಇದೆ. ಅದು ಕೂಡ ಎಲ್ಲ ಹಣ್ಣಾಗುತ್ತೆ. ನೋಡಿ ಇನ್ನೂ ಒಂದು ವಾರ ಬೇಕು ಹಣ್ಣಾಗೋದಕ್ಕೆ. ನೋಡಿ ಕಾಯೆಲ್ಲ ತೋರಿಸ್ತಾ ಇದ್ದೀನಿ. ಇನ್ನೂ ಹಣ್ಣು ಆಗಬೇಕು. ಇನ್ನೊಂದು ವಾರ ಆಗಬೇಕು. ಇನ್ನೊಂದು ವಾರ ಆದರೆ ಚೆನ್ನಾಗಿ ಹಣ್ಣಾಗುತ್ತೆ. ನೋಡಿ ಅಮ್ಮನ ಮನೆಯಲ್ಲಿ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಹೊರಟ್ವಿ. 1 ಗಂಟೆಗೆ ಹೊರಟು ಇಲ್ಲಿ 2 ಗಂಟೆ ಆಗೋಯ್ತು ಬರೋಷ್ಟೊತ್ತಿಗೆ. ಅಡುಗೆ ಮಾಡ್ತೀನಿ, ಊಟ ಕಟ್ಕೊಡ್ತೀನಿ ಅಂದರು. ಬೇಡ ಅಂತಂದರೆ ಅಂದರೆ ಯಾವತ್ತೂ ನಾನು ಬುತ್ತಿನ ಬೇಡ ಅನ್ನಲ್ಲ. ದೋಸೆ ಹಾಕ್ಕೊಟ್ಬಿಡಿ ಅಮ್ಮ ಸಾಕು ಅಂತಂದರೆ ದೋಸೆ ಸಾಗು ಎಲ್ಲನೂ ತಗೊಂಡು ಮನೆಗೆ ಇವಾಗ ಬಂದೆ. ಏನೇನು ತಗೊಂಡು ಬಂದೆ, 1-2 ಸಾಮಾನು ಹಾಕ್ಕೊಂಡು ಬಂದಿದ್ದೀನಿ. ಯಾವಾಗಲಾದರೂ ಮಧ್ಯೆ ಮಧ್ಯೆ ಹೋಗ್ತಾ ಇರ್ತೀನಿ, ಅಥವಾ ಅವರೇ ಬರ್ಬೋದು. ಅವ್ರು ಬಂದು ಕೂಡ ಕೊಟ್ಬಿಟ್ಟು ಹೋಗ್ತಾರೆ. ಹೀಗೆ ಹೋದ್ಮೇಲೆ ಮತ್ತು ಬರೀ ಕೈನಲ್ಲಂತೂ ಬರಲ್ಲ, ಏನಾದ್ರು ಒಂದು ತೊಗೊಂಬರ್ತೀನಿ. ಬನ್ನಿ ಇವತ್ತು ನೇರಳೆ ಹಣ್ಣು ತೊಗೊಂಡು ಬಂದಿದ್ದೀನಿ, ತೋರಿಸ್ತೀನಿ ನಾನು ನಿಮಗೆ. ನೋಡಿ ಹಲಸಿನ ಹಣ್ಣು ಕೂಡ ತೊಗೊಂಡು ಬಂದಿದ್ದೀನಿ. ತುಂಬ ಬಿಟ್ಟಿದೆ ಹಲಸಿನ ಹಣ್ಣು, ಜಾಸ್ತಿ ಬಿಟ್ಟಿದೆ. ಇವತ್ತು ಒಂದು ಸ್ವಲ್ಪ ಕಟ್ ಮಾಡಿಸಿ ತೊಗೊಂಡು ಬಂದಿದ್ದೀನಿ. ನೋಡಿ ಇದು ಎಲೆ ಮಾಮೂಲಿ ತೊಗೊಂಡು ಬರ್ತಾ ಇರ್ತೀನಿ ಯಾವಾಗಲೂ ಕೂಡ. ತೊಗೊಂಡು ಬಂದು ಇದ್ರದ್ದು ತಂಬುಳಿ ಮಾಡಿ ತೋರಿಸಿದ್ನಲ್ಲ ಆ ಥರ ಮಾಡಿ ಊಟ ಮಾಡ್ತೀನಿ. ಒಳ್ಳೆಯದು, ತುಂಬ ಒಳ್ಳೆಯದು. ನಾನು ಬಿಡಬೇಡಿ ಅದನ್ನು ಸಿಕ್ಕಿದ್ರೆ. ತೆಂಗಿನಕಾಯಿಗಳನ್ನ ತೊಗೊಂಡು ಬಂದಿದ್ದೀನಿ. ತೆಂಗಿನಕಾಯಿನ ನಾನು ಕೊಂಡ್ಕೊಳ್ಳಲ್ಲ, ಅಲ್ಲೇ ತೊಗೊಂಡು ಬರೋದೇ. ಕೊಬ್ಬರಿ ಗಿಬ್ರಿ ಎಲ್ಲನೂ ತೊಗೊಂಡು ಬರ್ತೀನಿ. ಇವತ್ತು ಕೊಬ್ಬರಿ ತಂದಿಲ್ಲ, ಕಾಯಿಗಳನ್ನ ತೊಗೊಂಬಂದ್ಬಿಟ್ಟಿದ್ದೀನಿ ಅಷ್ಟೇ. ನೋಡಿ ನೇರಳೆ ಹಣ್ಣು ಎಷ್ಟು ತೊಗೊಂಬಂದಿದ್ದೀನಿ ಅಂತ. ನೇರಳೆ ಹಣ್ಣು ತೊಗೊಂಡು ಬಂದಿದ್ದೀನಿ. ನೇರಳೆ ಹಣ್ಣು ಬಗ್ಗೆ ಮಾತಾಡ್ತೀನಿ, ಹೇಳಬೇಕು ವಿಚಾರಗಳಿದೆ ತುಂಬ. ನೋಡಿ
ಅಷ್ಟೇ ಅಲ್ಲ, ದೋಸೆ ಕೂಡ ಮಾಡಿ ಕಳಿಸಿದ್ರು ಈಗ ಮಧ್ಯಾಹ್ನಕ್ಕೆ ಅಂತೇಳಿ. ಯಾವತ್ತು ಅಮ್ಮನ ಮನೆಗೆ ಹೋದ್ಮೇಲೆ ಬುತ್ತಿಯನ್ನು ತಗೊಂಡು ಬರಬೇಕು. ಅದಕ್ಕೆ ನಾನು ದೋಸೆನೇ ಹಾಕ್ಕೊಟ್ಬಿಡಿ ಸಾಕು ಅಂತೇಳಿ ದೋಸೆನೇ ಹಾಕಿಸ್ಕೊಂಡು ಬಂದೆ. ಅದೇ ಅಮ್ಮ ಹೇಳ್ತಾಯಿದ್ವಿ ಇವಾಗ ಫೋನ್ ಮಾಡಿ, ನಾನು ಅನ್ನ ಸಾಂಬಾರೆಲ್ಲ ಹಾಕ್ತೀನಿ ಅಂದರೆ ನೀನು ಬೇಡ ಅಂತ ಬರೀ ದೋಸೆ ತೊಗೊಂಡೋದಲ್ಲ ಅಂತ. ಸಾಕು, ಯಾಕಂದರೆ ತೊಗೊಂಡು ಬಂದ್ರೂ ಕೂಡ ಬಳಸಬೇಕು, ಹಾಳು ಮಾಡಬಾರ್ದು ತೊಗೊಂಡು ಬಂದಿದ್ದನ್ನು. ಅದಕ್ಕೆ ನಾನೇನು ಹೇಳಿದೆ ಬೇಡ. ಇನ್ನು ಅವಳು ತಿನ್ನೋದಿಲ್ಲ, ಈಗ ದೋಸೆ ನೋಡಿಬಿಟ್ಲು, ಅನ್ನ ಬೇಡ ಅಂತಾಳೆ. ಅದಕ್ಕೆ ಬೇಡಮ್ಮ ದೋಸೆನೇ ಕೊಟ್ಟು ಕಳಿಸ್ತೀನಿ ಅವಳಿಗೆ ಈಗ ಅಂತೇಳಿ ದೋಸೆನೇ ತೊಗೊಂಡು ಬಂದೆ. ಮಿಕ್ಸ್ಚರ್ ಕೂಡ ಅಷ್ಟೇ ತುಂಬ ಮಾಡಿ ಕಳಿಸ್ತಾರೆ. ನಾನು ಮಿಕ್ಸರ್ ಕೂಡ ತೊಗೊಳಕ್ಕೆ ಹೋಗಲ್ಲ, ಯಾವಾಗಲಾದ್ರೂ ಒಂದೊಂದ್ಸಲಿ ತೊಗೊಳ್ತೀನಿ ಅಷ್ಟೇ. ಇಲ್ಲಾಂದರೆ ಮನೆಯಲ್ಲೇ ಏನು ಬೇಕಾದರೆ ಮಾಡಿಕೊಡೋದು. ಅವ್ರ ಮನೇಲಿ ಜಾಸ್ತಿ ಮಾಡೋದ್ರಿಂದ ನಾನು ಮಾಡೋಕ್ಕೆ ಹೋಗಲ್ಲ. ಈ ಉಪ್ಪಿನಕಾಯಿ ಇರ್ಬೋದು, ಕೆಲವೊಂದನ್ನೆಲ್ಲ ಮಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ಅವ್ರು ಮಾಡಿದಾಗ ಅವರೇ ಕೊಟ್ಬಿಡೋದ್ರಿಂದ ನಾನೇನು ಮಾಡ್ತೀನಿ, ನಾನು ಮಾಡಲ್ಲ ಅದನ್ನು. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಇದಾಗಿತ್ತು. ಅಮ್ಮನ ಮನೆಯಲ್ಲಿ ಸಂಜೆ ಲಾಗಾಯಿತು ಮತ್ತು ಮಾರ್ನಿಂಗ್ ಲಾಗಾಯಿತು, ಮಾರ್ನಿಂಗ್ ರೊಟೀನ್ ಆಯಿತು. ಇಷ್ಟೆಲ್ಲ ಆಯಿತು. ಈ ವಿಡಿಯೋನ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಇಷ್ಟ ಆದರೆ ಏನು ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು ಮತ್ತು ಕಮೆಂಟ್ ಮಾಡಬೇಕು. ಯಾವತ್ತೂ ತವ್ರ ಮನೆ ಅನ್ನೋದು ಬಹಳ ಖುಷಿ ಕೊಡುವಂತಹ ಪ್ಲೇಸ್ ಅದು. ಅಲ್ಲಿಗೆ ಹೋದ್ಮೇಲೆ ಬುತ್ತಿ ತರೋದನ್ನು ಯಾರೂ ಮರಿಬೇಡಿ. ಅಮ್ಮ ಏನು ಕೊಡ್ತಾರೆ ಅದನ್ನು ತೊಗೊಂಡು ಬಂದು ಖುಷಿಯಾಗಿ ಊಟ ಮಾಡಿ, ತುಂಬಾ ಒಳ್ಳೆಯದು ಅದು. ಯಾವತ್ತೂ ಬರೀ ಕೈನಲ್ಲಿ ಮಾತ್ರ ಬರಬೇಡಿ. ನಾನು ಯಾವತ್ತೂ ಬರೀ ಕೈನಲ್ಲಿ ಬಂದೂ ಇಲ್ಲ, ಅವ್ರು ಕಳಿಸೋದು ಇಲ್ಲ. ಏನಾದರೂ ಒಂದು ಕೊಟ್ಟು ಕಳಿಸ್ತಾರೆ. ಇವತ್ತು ಮತ್ತೆ ನಾಳೆ ಹೋದರೆ ಮತ್ತೆ ನಾಳೆಗೂ ಏನಾದರೂ ಕೊಟ್ಟು ಕಳಿಸ್ತಾ ಇರ್ತಾರೆ. ಆ ಥರ ಹೋದ್ಮೇಲೆ ಮಾತ್ರ ಹಾಗೆ ಬರಬೇಡಿ. ಏನಾದರೂ ಒಂದು ತೊಗೊಂಡು ಬನ್ನಿ. ಅಮ್ಮನ ಮನೆಯಿಂದ ಊಟ ತೊಗೊಂಡು ಬಂದು ಮಾಡಿ, ತುಂಬಾ ಒಳ್ಳೆಯದು. ಅವ್ರಿಗೂ ಒಳ್ಳೆಯದು, ಅವ್ರಿಗೂ ಒಂಥರ ಸಮಾಧಾನ ಇರುತ್ತೆ. ನನ್ನ ಮಗಳಿಗೆ ಏನೋ ಒಂಚೂರು ಕೊಟ್ಟೆ ಅಂತೇಳಿ ನಮಗೂ ಸಮಾಧಾನ ಇರುತ್ತೆ. ಅಮ್ಮನ ಮನೆಯಿಂದ ತೊಗೊಂಡು ಬಂದು ತಿಂತಾ ಇದ್ದೀನಿ ಅನ್ನೋ ಒಂದು ಸಂತೋಷ ಇರುತ್ತೆ. ತವ್ರ ಮನೆ ಅಂದ್ರೇ ಹಾಗೆಯೇ. ತವ್ರ ಮನೆ ಬುತ್ತಿನ ಯಾರೂ ಬಿಡಬೇಡಿ, ತೊಗೊಂಡು ಬನ್ನಿ. ಈ ವಿಡಿಯೋ ನೋಡಿದ್ದಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳು.